ಸೊ ಮೇ 23ನೇ ತಾರೀಕು ನಾನು 2 ಬಾಳೆಹಣ್ಣು ತಿಂದೆ. ಈಗ ಕರ್ಬೂಜ ಹಣ್ಣು ತಿಂತಾಯಿದ್ದೀನಿ. ವರ್ಕೌಟ್ ಆಯಿತು, ಅಮ್ಮಂಗೂ ವರ್ಕೌಟ್ ಮಾಡಿಸಿ ಆಯಿತು. ಸೊ ಬಾದಾಮಿ ತಿಂದೆ, ಒಂದು 5 ನೆನೆಸಿರೋದು. ಸೊ ಇವಾಗ ಇದನ್ನು ತಿಂತಾಯಿದ್ದೀನಿ. ಅಮ್ಮ ಹಣ್ಣೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬಂಗಾರಿ. ಇನ್ನೋಡು ಪಪ್ಪಾಯ, ಸೀಬೆಕಾಯಿ, ಆಪಲ್ಲು ಸಿಪ್ಪೆ ಯಾಕೆ ತೆಗಿಲಿಲ್ಲ ಅಂದರೆ ತುಂಬ ಒಳ್ಳೆ ಕ್ವಾಲಿಟಿ. ಮತ್ತು ನಾನು ಉಪ್ಪಲ್ಲಿ ತುಂಬ ಹೊತ್ತು ನೆನೆಸಿದ್ನಲ್ಲ, ಹಾಗಾಗಿ ಸಿಪ್ಪೆ ತೆಗಿಲಿಲ್ಲ ಚಿನ್ನ. ಮತ್ತು ಇದು ತಟ್ಟೆ, ಇದು ವೆಯ್ಟಿಂಗ್ ಮಿಷಿನ್ ಆಯಿತಾ. ಇದರಲ್ಲಿ ಹಾಕೊಳ್ಳೋಣ ಅಂದ್ಕೊಂಡೆ ಫಸ್ಟು, ಈ ಬೌಲಲ್ಲಿ. ಆಮೇಲೆ ಅದು ಮೋಸ್ಟ್ಲಿ ಸಾಕಾಗಲ್ವೇನೋ ಅಂದ್ಕೊಂಡು ಇದು ಮಾಡಿದೆ, ಆನ್ ಮಾಡ್ತೀನಿ. ಫಸ್ಟು ಇದನ್ನ ಇಟ್ಬಿಟ್ಟು ಇದ್ರದ್ದು ವೆಯ್ಟ್ ತೊಗೊಂಡ್ಬಿಡ್ತೀನಿ. ಇವಾಗ 0 ಬಂದಿದೆ, ಅದು ಇಟ್ಟ ಮೇಲೆ ಆಯಿತಾ. ಇದೇ ಒಟ್ಟಿಗೆ ತಿನ್ನಲ್ಲ, ನೀನು ಹೇಳ್ದಾಗೇ 12 ಗಂಟೆ ಒಳಗಾಗಿ ಮುಗಿಸ್ತೀನಿ. ಇವಾಗ ಆಪಲ್ ಹಾಕ್ತೀನಿ. ಅಲ್ಲಿಗೆ ನನಗೆ ಇಬ್ಬರಿಗೆ ಅಂತ ಹೆಚ್ಚಿದ್ದೀನಿ. 180 ಗ್ರಾಮ್. ಇನ್ನೂ ದೊಡ್ಡ ತಟ್ಟೆನೇ ಇಟ್ಕೊಬೇಕಿತ್ತು ನಾನು. ನಾನ್ನೂರ 9 ಗ್ರಾಮ್ ಆಯಿತು. ಚಿಯಾ ಸೀಡ್ಸೂ ಇದೆ ಇದರಲ್ಲಿ, ಇದೂ ಇದೆ. ಇದನ್ನು ಹಾಕೋತೀನಿ, ಆಮೇಲೆ ಅದ್ರ ಮೇಲೆ ಹಾಕ್ತೀನಿ. 400 ಅಮ್ಮ ಇವತ್ತೊಂದು ದಿವಸ ನೀನು 450 ಗ್ರಾಮ್ ತಿಂತೀನಿ ಸಾಕು. ಶುಗರು ಸುಮ್ಮನೆ ತುಂಬ ಹೈಕ್ ಆಗಬಾರ್ದಲ್ವ. ಇವತ್ತು ತಿಂದ್ಬಿಟ್ಟು ಶುಗರ್ ಒಂದ್ಸರಿ ನೋಡ್ತೀನಿ ಬಂಗಾರಿ. ಇಷ್ಟಾಗಿದೆ, ಇದಿದೆ ಆಯಿತಾ. ಆಯಿತು ಚಿನ್ನಮ್ಮ, ಸರಿ ನೋಡ್ಕೊಳ್ಳಿ. 459 ಗ್ರಾಮ್ ತೊಗೊಂಡಿದ್ದೀನಿ, ಬೇರೆ ಏನು ತೊಗೊಳ್ಳಲ್ಲ. 24th ಮೇ ಸಂಜೆ ಹಸುವಾಗ್ತಿತ್ತು. ಇಲ್ಲಿ ಬರೆಸಿರೋ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಘಾಟ್ ಆಗಿಬಿಡ್ತು, ಯಾಕೋ ಗೊತ್ತಿಲ್ಲ. ಖಾರ ಇತ್ತನ ಮೆಣಸಿನ್ಕಾಯಿ. ಇನ್ನೂ ಘಾಟ್ ಹೊಡಿತಾ ಇದೆ ಮಗುಗೆ. ಮೊಸರು ಇದೆ, ಹಾಕೊಂಡು ತಿಂತೀನಿ ಇವಾಗ. ಸೊ ಇವತ್ತು ಕೂಡ ನಿನ್ನೆ ಹಾಗೆ ಒಂದು 7:30 ಒಳಗೆ, ನಿನ್ನೆ ರೈಸ್ ತಿಂದಿದ್ದೆ, ಇವತ್ತು ಉಪ್ಪಿಟ್ಟು. ಸೊ ಅಮ್ಮನಿಗೆ ಒಳ್ಳೆ ಡಯಟ್ ಕೊಡ್ತಾಯಿದ್ದೀನಿ. ನೋಡೋಣ ಆದಷ್ಟು ಬೇಗ ನಾನು ಆ ಥರ ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕಂತೂ ಆಗಲ್ಲ. ಅಮ್ಮನಿಗೂ ಖುಷಿಯಾಗಿದೆ ಡಯಟ್ ಕೊಡ್ತಾ ಇರೋದು. ಸೊ ಇವತ್ತೆಲ್ಲ ಮಾನಿಟರ್ ಮಾಡಿದ್ದಾರೆ. ಶುಗರು 120 ಸಲ ಇದೆ. ಸೊ ಫ್ರೆಶ್ಶಾಗಿ ಇರುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಸೊ ನೋಡೋಣ, ಜಿಯೋ ಮಾರ್ಟ್ ಅವ್ರದ್ದು 25ನೇ ತಾರೀಕು. ಸೊ ಫ್ರೆಶ್ ಇದೆ, ಸ್ವಲ್ಪ ಬೆಳಗ್ಗೆ ತೊಗೊಂಡ್ರೆ ಫ್ರೆಶ್ ಇರುತ್ತೆ. ಪುದೀನ, ಮೆಂತ್ಯ ಸೊಪ್ಪು, ಮತ್ತು 4 ಥರ ಸೊಪ್ಪು. ನನಗೊಂದು 3-4 ದಿವಸಕ್ಕಾಗುತ್ತೆ ತಪ್ಪು, ಜಾಸ್ತಿ ಏನಿಲ್ಲ ಈ ಥರದ್ದು. ಮತ್ತು ಇದು 2 ತೊಗೊಂಡಿದ್ದೀನಿ, 2 ಇದೆ. ಮತ್ತು ಒಂದು ಹಣ್ಣು ತೊಗೊಂಡಿದ್ದೀನಿ ಇವಾಗ ತಿನ್ನೋಕ್ಕೆ. ಇದಕ್ಕೆ ನನಗೆ 302 ರೂಪಾಯಿ ಆಯಿತು ನೋಡಿ. ವರ್ತ್ ಅನ್ನಿಸ್ತು ನನಗೆ ಜಿಯೋ ಮಾರ್ಟಲ್ಲಿ. ವರ್ತಿದೆ ಮಾತ್ರ. ಒಂದು ಪಪ್ಪಾಯ ಬಂದಿದೆ, ಮತ್ತು 2 ಸೌತೆಕಾಯಿ ಬಂದಿದೆ, 3 ಮಾವಿನ ಹಣ್ಣು ಬಂದಿದೆ. 300 ರೂಪಾಯಿಗೆ ಇಷ್ಟೆಲ್ಲ ಬಂದಿದೆ. ಏನಾದ್ರು ನಾನು ತಿಂಡಿ ತೊಗೊಂಡಿದ್ರೂ ಒಂದು 2 ಸೆಟ್ ದೋಸೆಗೆ 300 ರೂಪಾಯಿ ಮುಗ್ದೋಗ್ಬಿಡೋದು. ಇಲ್ಲಿ ನನಗೆ ಬಿಲ್ ಕೂಡ ಕೊಟ್ಟಿದ್ದಾರೆ. 92.96, ಆ್ಯಕ್ಚುಲಿ 302 ಆಯಿತು. ಬೆಸ್ಟ್ ಇದೆ ಮಾತ್ರ ಜಿಯೋ ಮಾರ್ಟ್. ಸೊ ಇಷ್ಟು ಐಟಮ್ ಬಂದಿದೆ ನನಗೆ 302 ರೂಪಾಯಿಗೆ. ಸೂಪರ್ ಅಲ್ಲ, ಫ್ರೆಶ್. ಈಗ ಹಣ್ಣು ತಿಂತೀನಿ ನಾನು, ಡ್ರ್ಯಾಗನ್ ಫ್ರೂಟು, ಬಾಳೆಹಣ್ಣು, ಮಾವಿನ ಹಣ್ಣು ತಿಂತೀನಿ. ಸ್ವಲ್ಪ ಕಾಯಿ ಇದೆ.
ಸ್ನೇಹಿತರೆ 25ನೇ ತಾರೀಕು ಮೇ 2026. ಸೊ ನಾನು ಹೇಳಿದಾಗೆ ಇದನ್ನೆಲ್ಲ ತಗೊಂಡಿರೋದು ಇವಾಗ. ಸೊ 302 ರೂಪಾಯಿ, ತುಂಬಾ ವರ್ತ್ ಅನ್ನಿಸ್ತಾ ಇದೆ ನನಗೆ ಇಷ್ಟಕ್ಕೆ. ಸೊ ಇದೆ. ಸೊ ನೋಡಿ, ಇಲ್ಲಿ ಮಾವಿನ ಹಣ್ಣು ಇದು ಈ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ನಾನು ಇದು ತಗೊಳ್ತಾ ಇರೋದು ಮಾವಿನ ಹಣ್ಣು ಈ ಸೀಸನ್ ಅಲ್ಲಿ. ಸೊ ಇದನ್ನು ತಗೋತೀನಿ ಹಣ್ಣು ಇವಾಗ ತಿಂಡಿಗೆ. ಒಂದು ಡ್ರ್ಯಾಗನ್ ಫ್ರೂಟ್ ನೋಡ್ತೀನಿ ಎಷ್ಟು ಗ್ರಾಮ್ಸ್ ಇದೆ ಅಂತ. ಬಾಳೆಹಣ್ಣು ಸ್ವಲ್ಪ ಕಾಯಿ ಇದೆ. 12 ಗಂಟೆ ಒಳಗಡೆ ಬರೀ ಹಣ್ಣು ತಿನ್ನೋಣ ಅಂತ ನಾನು ಅನ್ಕೊಂಡಿದ್ದೀನಿ, ಬಟ್ ಇದು ಕಾಯಿ ಇದೆ ಸ್ವಲ್ಪ. ಹಾಗಾಗಿ ನಾನು ಎರಡು ತಿನ್ನೋಣ ಅಂತ ಇದ್ದೀನಿ. ಸಾಕಾಗ್ಬೋದು ನನಗೆ 12 o'clock ಒಳಗೆ. ಸೊ ಇಲ್ಲಿ ಸೊಪ್ಪುಗಳಿದೆ ಒಂದು ಸ್ವಲ್ಪ, ಇಷ್ಟಿದೆ ನೋಡಿ ಸೌತೆಕಾಯಿ. ಸೊ ನಾಳೆದಕ್ಕೂ ಹಾಕ್ಬಿಡುತ್ತೆ ನಂಗೆ ಹಣ್ಣುಗಳ. 302 ರೂಪಾಯಿ ವರ್ತು ಮಾತ್ರ. ಸೊ ಫಸ್ಟ್ಗೆ ನಾನಿಲ್ಲಿ ಡ್ರ್ಯಾಗನ್ ಫ್ರೂಟು ಮತ್ತು ಒಂದು ಮಾವಿನ ಹಣ್ಣು ಇಟ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ಉಪ್ಪು ಅರಿಶಿನ ಹಾಕಿ ಇಡ್ತೀನಿ, ಒಂದು 10 ನಿಮಿಷ ಇಡ್ತೀನಿ. ಆ್ಯಕ್ಚುಲಿ ನೈಟ್ ಇಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ತಿಂದರೆ ತುಂಬ ಒಳ್ಳೇದು. ಉಪ್ಪು ಅರಿಶಿನ ಹಾಕಿ ಇಟ್ಬಿಟ್ರೆ ನೈಟು ತುಂಬ ಒಳ್ಳೇದು. ಬಟ್ ಇವಾಗ ಹಾಕ್ತೇನೆ ನಾನು, ನೀವು ನೈಟೇ ಹಾಕ್ಕೊಂಡ್ರೆ ಇನ್ನೂ ಒಳ್ಳೇದು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಇವಾಗ. ಸೊ ಸ್ವಲ್ಪ ಚೆನ್ನಾಗಿ ಇದು ಕರ್ಗಿ, ಉಪ್ಪೆಲ್ಲ ಕರ್ಗಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕೆಮಿಕಲ್ಸ್ ಹೋಗೋ ಇಷ್ಟರಲ್ಲಿ ನಾನು ಸ್ವಲ್ಪ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಹಣ್ಣು ತರಕಾರಿ ಎಲ್ಲ, ಹಣ್ಣೇನು ಫ್ರಿಜ್ಜಲ್ಲಿ ಇಡಲ್ಲ, ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಪಪ್ಪಾಯ ಎಲ್ಲ ಕಾಯಿ ಇದೆ ಅಲ್ವ ಇನ್ನು, ಹಾಗಾಗಿ. ಸೊ ಮಾವಿನ ಹಣ್ಣನ್ನು ಹೆಚ್ಚಾಯಿತು, ಜೊತೆಗೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಹೆಚ್ಚಾಯಿತು. ಸೊ ಇದನ್ನು ನೀಟಾಗಿ ಈಗ ಹೆಚ್ಚಬೇಕು. ಸಿಪ್ಪೆ ತೆಗೆದಾಗಿದೆ, ಇದನ್ನು ಹೆಚ್ಚಾಗಿದೆ. ಐ ಥಿಂಕ್ ನಾನು ಇದು ಅರ್ಧ ಎತ್ತಿಡ್ಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಅರ್ಧ ಎತ್ತಿಟ್ಟಿರ್ತೀನಿ, ಎಷ್ಟು ತಿಂತೀನಿ ಇವಾಗ. ಸೊ ಇಲ್ಲಿ ಪ್ಲೇಟ್ ಇಟ್ಕೊಂಡಿದ್ದೀನಿ, ಇದು ತಿನ್ಬಿಟ್ಟು ಸಿಪ್ಪೆ ಇದು ಹಾಕೋದಕ್ಕೆ. ಸಿಪ್ಪೆ ತಿನ್ನಲ್ಲ ಇದು ನಾನು. ಸೊ ಇಲ್ಲಿ ಪಂಪ್ಕಿನ್ ಸೀಡ್ಸು, ಸ್ವಲ್ಪ ಸನ್ಫ್ಲವರ್ ಸೀಡ್ಸು ಮತ್ತು ಡ್ರ್ಯಾಗನ್ ಫ್ರೂಟ್ ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಆಪಲ್ 100 ಗ್ರಾಮ್ಸ್ ಹಾಕ್ತೀನಿ. ಹಂಡ್ರೆಡ್ ಇದೆ ಚಿನ್ನ. ನಾನು ಡಬ್ಬಿಗೆ ಹಾಕೋತಾ ಇದ್ದೀನಲ್ಲ, ಕಾರಲ್ಲಿ ಕೂತ್ಕೊಂಡು ತಿಂತೀನಿ. ಆಮೇಲೆ ಇನ್ನೊಂದು ಯಾವುದಿದೆ ನೋಡ್ಬಿಟ್ಟು ಮಾಡ್ತೀನಿ. ಇದು ತೂಕ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸರಿ ಹೋಗಿದೆ. ಇದು 60 ಗ್ರಾಮ್ ಬಂತು, ಈಗ ಸರಿ ಮಾಡಿದ್ದೀನಿ. ಪಪ್ಪಾಯ 150 ಗ್ರಾಮ್ಸ್. 59 ಆಯಿತು. ಕರೆಕ್ಟಾಗಿ 150 ಗ್ರಾಮ್ಸ್ ಇದೆ ಚಿನ್ನ. ಇದು ಲೆಂತಿ ಆಗುತ್ತೆ ವಿಡಿಯೋ, ಇನ್ನೊಂದು ಮಾಡ್ತೀನಿ. ನೀನು ಮೂಸಂಬಿ ಬದಲು ದಾಳಿಂಬೆ ಹಾಕ್ಸಿದೆ, ಗ್ವಾವಾ ಅಥವಾ ಪೇರು 150 ಗ್ರಾಮ್ಸ್ ಅಂತ ಹೇಳಿದೆ. ನಾನು ದಾಳಿಂಬೆ ಒಂದು ಥರದ್ದು ಮರ್ತ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಹಾಕ್ತೀನಿ, ಗ್ವಾವಾ 150 ಗ್ರಾಮ್ಸ್ ಹಾಕಿದ್ಯಾ? ಇಷ್ಟು ಸಾಕು ಅನಿಸುತ್ತೆ. ಇದು ಗ್ವಾವಾ ತಗೋತೀನಿ ಚಿನ್ನ. ಇನ್ನೊಂದು ಮುದ್ದೆ ಮಾಡ್ಕೊಂಡಿದ್ದೀನಿ, ಸೋರೆಕಾಯಿ ಹುಳಿ ಮಾಡ್ಕೊಂಡಿದ್ದೀನಿ. ಇದು ಸಲಾಡನ್ನು ಈ ದೊಡ್ಡ ಡಬ್ಬಿನಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನನಗೆ ತೂಕ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಸೌತೆಕಾಯಿ, ಮತ್ತೇನಪ್ಪ ಟೊಮೆಟೊ, ರ್ಯಾಡಿಶು ಮತ್ತು ಲೆಟ್ಯೂಸು, ಒಂಚೂರು ಉಪ್ಪು, ಪೆಪ್ಪರು ಇದು ಹಾಕ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಇದು ಮತ್ತು ಹುಳಿ ಮುದ್ದೆ ತಿಂತೀನಿ. ಇದಾಗಲೇ ತೋರಿಸಿದ್ನಲ್ಲ, ಇದೆರಡರಲ್ಲೂ ಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ಕಾರಲ್ಲಿ ಹೋಗ್ತಾ ತಿಂತೀನಿ ಚಿನ್ನ. ಟೆಂಟು ಬಾಯ್ ಬಾಯ್. ಇದ್ರ ಮೇಲೆ ಸ್ವಲ್ಪ ಹುರಿದಿರೋ ಎಳ್ಳು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೋಬೇಕೇನೋ ಅಲ್ಲ, ಫ್ಲ್ಯಾಕ್ಸ್ ಸೀಡ್ಸ್ ಇದೆ. ಫುಲ್ಲು ಉಂಟು. ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ತಿಂತೀನಿ ಚಿನ್ನ ಅಂತ ಡಬ್ಬಿನಲ್ಲಿ ಹಾಕ್ಕೊಂಡಿದ್ದೀನಿ. ಆಯಿತು, ಥ್ಯಾಂಕ್ ಯು, ಬಾಯ್ ಬಾಯ್. ಇವಾಗ ಪೇರ್ ಬಂದು 120 ಗ್ರಾಮ್ಸ್, 100 ಹಾಕ್ತೀನಿ, ಸಾಕಾಗ್ಬೋದು.
ಸಾಕು ಚಿನ್ನಮ್ಮ, ಇಷ್ಟು ಹಾಕೊಂಡಿದ್ದೀನಿ. ಸ್ನೇಹಿತರೆ, ಇದೊಂದು ವಾರನೇ ಆಯ್ತು ತಗೊಂಡು, ಯೂಸ್ ಮಾಡಿಲ್ಲ ಇನ್ನ. ಸೊ ಐ ಥಿಂಕ್ ಆಲ್ಮೋಸ್ಟ್ ಒಂದು 4-5 ದಿವಸ ಆಗಿದೆ. ವಿನು ಇರುವಾಗಲೇ ತಗೊಂಡಿದ್ದು ಇನ್ನು ಕೂಡ. ಸೊ ಈಗ ವಿಡಿಯೋ ಕಾಲ್ ಮಾಡಿದಾಗಲೂ ಹೇಳಿದೆ ವಿನುಗೆ, ನೋಡು ಇದು ಮಾಡಲೇ ಇಲ್ಲ ಇನ್ನು ಅಂತ. ವಿನು ಎಗ್ ತಿಂತಾನೆ ಆಕ್ಚುಲಿ, ಹಾಗಾಗಿ ಎಗ್ ಮಾಡ್ಕೊಂಡಿದ್ದ. ಸೊ ನನಗೆ ಮತ್ತೆ ವಿನುಗೆ ಇಬ್ರಿಗೂ ಅಂತಾನೆ ಇದು ತಗೊಂಡಿದ್ದು, ಬಟ್ ಮಾಡಿರ್ಲಿಲ್ಲ. ಸೊ ಇವಾಗ ನಾನೇ ಮಾಡ್ಕೊಳ್ತಾ ಇದೀನಿ. ಸೊ ಇದು ಟೋಫು ಅಂತ ಇದೆ ನೋಡಿ, ಇಲ್ಲಿ ಪನ್ನೀರ ತರಾನೇ ಇದೆ ಇದು. ಟೋಫು ಅಂತಂದ್ರೆ ವೀಗನ್ ಇದು. ಎಸ್, ವೀಗನ್ ಪ್ರೋಟೀನ್ ಇದು, ವೀಗನ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ಇವತ್ತು ಏನಾದ್ರು ಮಾಡ್ಕೊಳ್ಳೋಣ ಅಂತ ಇವಾಗ. ಸೊ ಇವಾಗ ನಾನು ಇಲ್ಲಿ ದೋಸೆ ಹಿಟ್ಟು ಕೂಡ ಮಾಡಿಟ್ಟೆ ನೋಡಿ. ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ದೀನಿ. ಸ್ಪ್ರೌಟ್ಸ್ ಇತ್ತಲ್ಲ, ಕಡಲೆ ಕಾಳು ಮತ್ತೆ ಹೆಸರು ಕಾಳು, ಅದಕ್ಕೆ ಸ್ವಲ್ಪ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಹಾಕೋದೇ ಮರ್ತೋಯ್ತು. ಶಾಲೆಟ್ಸ್ ಅಂದ್ರೆ ಸಾರಿ, ಸ್ಪ್ರಿಂಗ್ ಆನಿಯನ್ ಇತ್ತು ಜೊತೆಗೆ. ಶಾಲೆಟ್ಸ್ ಅದರಲ್ಲಿ ಸ್ವಲ್ಪ ಇರುತ್ತಲ್ಲ, ಈರುಳ್ಳಿ ಮಿಕ್ಸ್ ಇರುತ್ತೆ. ಶಾಲೆಟ್ಸ್ ಅಲ್ಲ ಅನ್ಸುತ್ತೆ ಅದು, ಈರುಳ್ಳಿ ಚಿಕ್ಕ ಚಿಕ್ಕದಾಗಿರುತ್ತಲ್ವ ಸ್ಪ್ರಿಂಗ್ ಜೊತೆ, ಅದನ್ನ ಹಾಕಿದ್ದೀನಿ. ಜೊತೆಗೆ ಉಪ್ಪು ಮತ್ತೆ ಇದು ಏನಾದ್ರು ರಾಗಿ ಹಿಟ್ಟು ಸ್ವಲ್ಪ ಸ್ವಲ್ಪ ರುಬ್ಬಿ ಆಮೇಲೆ ರಾಗಿ ಹಿಟ್ಟು ಸೇರಿಸಿದ್ದೀನಿ. ಸೊ ಇದನ್ನ ಸ್ವಲ್ಪ ಸೊಪ್ಪೆಲ್ಲ ಇದೆ ನೋಡ್ಬೋದು. ಫಸ್ಟ್ ಇವಾಗ ಹಸುವಾಗ್ತಾ ಇದೆ ನನಗೆ. ಫಸ್ಟ್ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಐ ಥಿಂಕ್ ಇಷ್ಟು ಬೇಕಾಗಲ್ಲ, ಇದರಲ್ಲಿ ಒಂದು ಅರ್ಧ ಅಷ್ಟೇ ಯೂಸ್ ಮಾಡ್ತೀನಿ ಇವಾಗ. ಇಲ್ಲಿ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಖಾರ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್, ಮಸ್ಟರ್ಡ್ ಆಯಿಲ್ ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಇದೊಂದು ಸೊಪ್ಪನ್ನ ಇವಾಗ ಬಿಡಿಸ್ಕೊತೀನಿ. ಸ್ವಲ್ಪ ಮೆಂತ್ಯ ಹಾಕಿ ಒಂದು ಪಲ್ಯ ಮಾಡ್ಕೊಳ್ತೀನಿ. ಸೊ ಫ್ರೆಶ್ ಆಗಿದೆ ಅಲ್ವಾ, ಹಾಗಾಗಿ. ಆಕ್ಚುಲಿ ಇದು ಫ್ರೆಶ್ ಇದೆ, ಮೆಂತ್ಯ ಸೊಪ್ಪು ಅಷ್ಟು ಫ್ರೆಶ್ ಇಲ್ಲ. ಇಲ್ಲಿ ಎಲೆಗಳು ಫ್ರೆಶ್ ಇದೆ, ಬೇರೆಗಳ ಹತ್ರ ಸ್ವಲ್ಪ ಏನು ಫ್ರೆಶ್ ಇಲ್ಲ. ಸೊ ಇದನ್ನ ಫಸ್ಟು ಕ್ಲೀನ್ ಮಾಡ್ಕೊಂಡು ಹಾಕೊಳ್ಬೇಕು ನೋಡಿ. ಹಸು ಆಗ್ತಾ ಇದೆ, ಇಲ್ಲಿ ಇದು ಮಾಡಬೇಕು, ಬಟ್ ಬಿಡಕ್ಕೂ ಆಗಲ್ಲ, ಮಾಡ್ಬೇಕಷ್ಟೆ. ಸೊ ಇಲ್ಲಿ ಸೊಪ್ಪುಗಳು 2 ಥರದ್ದು, ಒಂದಿಷ್ಟೇ ಸ್ವಲ್ಪನೇ ಇರೋದು. ಸೊ ಇದಿಷ್ಟು ಬಿಸಿಟ್ಕೊಂಡಿದ್ದೀನಿ ಇವಾಗ. ಕೆಳಗಡೆ ಸ್ವಲ್ಪ ಮೆಂತ್ಯ ಸೊಪ್ಪು ಇದು ಮಿಕ್ಸ್ ಇದೆ. ಈ ಸೊಪ್ಪು ಹೆಸರು ನನಗೆ ಅಷ್ಟು ಬಾಯಿಗೆ ಬರ್ತಾ ಇಲ್ಲ, ಚಕೋತನೋ ಹರವೆನೋ ಏನೋ ಇದೆ. ಸ್ವಲ್ಪ ಉಪ್ಪು ಹಾಕಿ ಬಿಟ್ಬಿಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಇದಾಗಲಿ. ಸ್ವಲ್ಪ ಬೇಳೆ ನೆನೆಸ್ತೀನಿ, ಪಪ್ಪು ಮಾಡಿಬಿಡ್ತೀನಿ ಸಂಜೆಗೆ. ಸೊ ಇವಾಗ ಇಲ್ಲಿ ಟೊಮೆಟೊ ಕೂಡ ಹೆಚ್ಚಿದ್ದೀನಿ, ಸೌತೆಕಾಯಿ ಹೆಚ್ಚಿದ್ದೀನಿ, ಸಲಾಡು ತಿಂತೀನಿ, ನೋಡೋಣ. ಸೊ ಇಲ್ಲಿ ದೋಸೆ ಹಾಕಿದ್ದೀನಿ, ನೋಡೋಣ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ಇಲ್ಲಿ ಟೋಫುನ ಚೂರು ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದೀನಿ. ಸೊ ಇಲ್ಲಿ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ, ದೋಸೆ ಎದ್ದೇಳಲ್ಲ ಅಂತ. ಟೊಮೆಟೊ, ಸೌತೆಕಾಯಿ, ಇದೊಂದು ಸ್ವಲ್ಪ ಪೆಪ್ಪರನ್ನ ಇದಕ್ಕೊಂಚೂರು ಹಾಕ್ತೀನಿ. ಜೊತೆಗೆ ಸಲಾಡ್ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಬಿದ್ರೆ ಸಾಕು ದೋಸೆ. ಲಾಸ್ಟ್ ಟೈಮು ರವೆ ಹಾಕಿದ್ದು ಆರಾಮಾಗಿ ಇತ್ತು. ಈ ಸತಿ ಬರೀ ರಾಗಿ ಹಿಟ್ಟು, ನೋಡ್ಬೇಕು ಒಂದು ಸ್ವಲ್ಪ ಬೇಯಿಲಿ. ಇದಂತೂ ಚೆನ್ನಾಗಿ ಆಗ್ತಾ ಇದೆ. ಸುಮ್ಮನೆ ಹಿಂಗಾದ್ರೆ ಕೆಂಪಾದ್ರೆ ಚೆನ್ನಾಗಾಗುತ್ತೆ, ವೀಗನ್ಸ್ಗೆ ಒಳ್ಳೇದು. ಒಂಚೂರು ಆಯಿಲ್ ಹಾಕೋಣ. ಸ್ವಲ್ಪ ಆಗ್ಬೇಕಿದು, ಹಸು ಆಗ್ತಾ ಇರೋದ್ರೆ. ಇದನ್ನ ಹಾಕೊಂತೀನಿ ಫಸ್ಟ್. ಸ್ವಲ್ಪ ವ್ಯತ್ಯಾಸ ಆಯಿತು, ಬಟ್ ನೋ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೋಡಿ ಇದು ಬಂದಿದೆ. ಸೊ ಇದಾಗಿದೆ, ಆಫ್ ಮಾಡ್ತೀನಿ. ಅದಕ್ಕೆ ಹಾಕೊಳ್ಳೋಣ. ಸೊ ಇಲ್ಲಿ ಸೌತೆಕಾಯಿ ಟೊಮೆಟೊ ರೆಡಿ ಮಾಡ್ಕೊಂಡಿದ್ದೀನಿ, ಇಷ್ಟು ಸಾಕು ಇವಾಗ. ಸೊ ರೆಡಿ ಮಾಡ್ಕೊಂಡಿದ್ದೀನಿ. ಊಟ ಲೇಟ್ ಆಯಿತು, ಬಟ್ ಏನು ಮಾಡೋಕ್ಕಲ್ಲ. ವಿಡಿಯೋ ಮಾಡ್ತಾ ಇದ್ದೆ, ಎಡಿಟ್ ಮಾಡ್ತಾ ಇದ್ದೆ, ಅಪ್ಲೋಡ್ ಮಾಡಿದೆ, ಹಾಗಾಗಿ. ಸೊ ಇಲ್ಲಿ ವೀಗನ್ ಪನ್ನೀರ್, ಟೋಫು ಮತ್ತೆ ದೋಸೆ, ಹೆಸರುಕಾಳು, ಕಡಲೆಕಾಳು, ರಾಗಿ ಹಾಕಿ ಮಾಡಿದ ದೋಸೆ. ಸ್ವಲ್ಪ ಸಲಾಡ್ಗೆ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಸ್ವಲ್ಪ ಪೆಪ್ಪರು, ಉಪ್ಪು ಹಾಕಿದ್ದೀನಿ. ಇನ್ನು ಒಂದು ದೋಸೆ ಹಾಕಿದ್ದೀನಿ. ಸೊ ಇಷ್ಟು ನೋಡಿ ನಂದು ಊಟ ಇವತ್ತು ಮಧ್ಯಾಹ್ನಕ್ಕೆ.
ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಸಲಾಡ್ ಇದು. ಆ್ಯಕ್ಚುಲಿ ಏನು ಎದ್ದು ಕೇಳ್ತಾನೆ, ಅವ್ನಿಗೆ ಎಗ್ಗನ್ನು ಬೇಯಿಸಿದ್ದೀನಿ. ನಾನೇನು ತಗೊಳ್ಳಲ್ಲ, ಇದು ಸೊಪ್ಪಿಂದು ಆಯ್ತಾ ಚಿನ್ನ. ಸ್ನೇಹಿತರೆ, ಇವತ್ತು ಮೇ 27ನೇ ತಾರೀಕು. ನಾನಿಲ್ಲಿ ಸ್ನೇಹಿತರೆ, ಇವತ್ತು ಮೇ 27ನೇ ತಾರೀಕು. ಸೊ ಇಲ್ಲಿ ನಾನು ತಿಂಡಿ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಪರೋಟ, ಲಾಸ್ಟ್ ಟೈಮ್ ಬೇರೆ ಥರ ಪ್ಯಾಕೇಜಿಂಗ್ ಇತ್ತು, ಈ ಸತಿ ಬೇರೆ ಥರ ಪ್ಯಾಕೇಜಿಂಗು. ತುಂಬ ಒಂದು ರೀತಿ ಒಳ್ಳೆ ರೀತಿನೇ ಪ್ಯಾಕೇಜಿಂಗ್ ಇದೆ. ಇದು ಬೆಸ್ಟ್ ಅಂತ ಹೇಳ್ಬೋದು, ಅಂದರೆ ಕಂಪ್ಯಾರಿಟಿವ್ಲಿ ಆಯಿತಾ. ಅಂದರೆ ಫುಲ್ ಬೆಸ್ಟ್ ಅಂತಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಬೆಸ್ಟ್ ಪ್ಯಾಕೇಜಿಂಗ್. ಯಾಕಂದರೆ ಸಿಲ್ವರ್ ಕಲರ್ ಕವರ್ಗಿಂತ ಇದು ಬೆಸ್ಟ್ ಅನಿಸ್ತಾ ಇದೆ ನನಗೆ. ಸೊ ನನಗೆ ಒಂದು ಮಧ್ಯಾಹ್ನದವರೆಗೂ ಆಗಿಬಿಡುತ್ತೆ. ಸೊ ಅಮ್ಮಂಗೆ ವರ್ಕೌಟ್ ಮಾಡಿಸ್ದೆ, ಡಯಟ್ ಎಲ್ಲ ಕೊಟ್ಟಿದ್ದೀನಿ. ಸೊ ನಾನು ವೀಡಿಯೋ ಮಾಡಬೇಕು, ನನಗೆ ಸ್ವಲ್ಪ ರಾತ್ರಿ ಎಲ್ಲ ಸ್ವಲ್ಪ ಸರಿ ನಿದ್ದೆನೂ ಇರಲಿಲ್ಲ ನನಗೆ. ಹಾಗಾಗಿ ಅಮ್ಮನಿಗೆ ಶುಗರ್ ಏನಾದ್ರು ವ್ಯತ್ಯಾಸ ಆಗ್ಬೋದು ಅನ್ನೋ ಅಂತ ಮೈಂಡ್ಸೆಟ್ಟಲ್ಲಿ. ಬಟ್ ಶುಗರ್ ಇವತ್ತು 129 ಇತ್ತು ಅಮ್ಮಂಗೆ, ಎಂಟಿ ಸ್ಟಮಕಲ್ಲಿ. ಗುಡ್ ಸೈನ್ ಆ್ಯಕ್ಚುಲಿ. ಫ್ರೂಟ್ಸ್ ತೊಗೊಳ್ಳೋದು ಕೇಳಿದ್ದೀನಿ ಬೆಳಗ್ಗೆ ಟೈಮಲ್ಲಿ. ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇದ್ದಾರೆ ಒಂದು 3 ಡೇಸಿಂದ, 3-4 ಡೇಸೇ ಆಯಿತು. ಸೊ ಇಲ್ಲಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಹೇಳ್ತೀನಿ. ಸೊ ಹಾಗಾಗಿ ನಿನ್ನೆ ಸ್ವಲ್ಪ ಫ್ಲಕ್ಚುಯೇಷನ್ ಆಗಿತ್ತು ಶುಗರು, ಹಾಗಾಗಿ ಮಾತ್ರೆ ಈಗಲೇ ಬಿಡೋದು ಬೇಡ ಅಂತ ಇಲ್ಲ. ಅಂದರೆ ಅರ್ಧ ತೊಗೊಳ್ತಿದ್ರು. ಯಾಕೆ ಅರ್ಧ ಅಂದರೆ ಈಗ ಒಂದು 10 ಡೇಸ್ ಮುಂಚೆ 86 ಆಗ್ಬಿಡ್ತಿತ್ತು ಮಧ್ಯಾಹ್ನ ಆಗೋಷ್ಟರಲ್ಲಿ ಶುಗರು. ಸ್ವಲ್ಪ ಕೈಕಾಲು ನಡ್ಕ ಬಂದು, ಯಾಕಂದರೆ ಕರೆಕ್ಟ್ ಡಯಟ್ ತೊಗೊಳ್ಳುವಾಗ ಮಾತ್ರೆನೂ ಅಷ್ಟು ಫುಲ್ ತೊಗೊಂಡ್ರೆ MGಗೆ ಅಂದರೆ ಎಷ್ಟಿದೆಯೋ ಅಷ್ಟೇ ಫುಲ್ ಮಾತ್ರೆ ತೊಗೊಂಡಾಗ ಕೈಕಾಲು ನಡ್ಕ ಬರುತ್ತೆ. ವಾವ್, ನೋಡಿ ಇಲ್ಲಿ ಬಾಳೆ ಎಲೆ ಕೊಟ್ಟಿದ್ದಾರೆ, ಸಕ್ಕರ ಇದೆ. ಇದೇ ಪ್ಯಾಕೇಜಿಂಗ್ ಅನ್ನೋದು. ಬರೀ ಇದ್ರೆ ಯೂಸ್ ಮಾಡಿದ್ರೆ ಒಳ್ಳೇದಲ್ಲ, ಬಟ್ ಇಲ್ಲಿ ಇವರು ಬಾಳೆ ಎಲೆ ಯೂಸ್ ಮಾಡಿದ್ದಾರೆ. ತುಂಬ ಇಷ್ಟ ಆಯ್ತು ನನಗೆ ಇದು ಪ್ಯಾಕೇಜಿಂಗು, ಅದಕ್ಕೆ ಹೇಳಿದ್ದು ನಾನು. ಸೊ ಇದರಲ್ಲಿ ಇಡ್ಲಿ ಇರುತ್ತೆ. ಸೊ ಐ ಥಿಂಕ್ ಇದನ್ನು ನಾನು ಬಾಳೆ ಎಲೆ ಸಮೇತವಾಗಿ, ಇದಾಗಿದೆ, ಹುಷಾರಾಗಿ ಇದರಲ್ಲಿ ಇಡಬೇಕು ಆಗುತ್ತೆ. ಎಸ್, ಇದರಲ್ಲಿಟ್ಟೆ ಒಂದು ಸ್ವಲ್ಪ ರೈಸ್ ಇವಾಗ ಇದಾಗಿದ್ದು. ತುಂಬ ಹೊತ್ತು ಇದ್ರೆ ಪೇಪರ್ ಮೇಲೆ ತಿನ್ನಬಾರ್ದು, ಇದು ಇಂಕ್ ಅಲ್ವಾ, ಹಾಗಾಗಿ. ಸೊ ರೈಸ್ ಹಾಕಿದ್ದೀನಿ ಇಲ್ಲಿ. ಇವಾಗ ಇಡ್ಲಿ ಹಾಕೊಳ್ತೀನಿ. ಸೊ ಹಾಗಾಗಿ ಏನದು ಶುಗರ್ ಕಮ್ಮಿ ಆಗ್ಬಿಡ್ತಿತ್ತಲ್ಲ, ಹಾಗಾಗಿ ಅರ್ಧ ತಗೊಳ್ತಿದ್ರು. ಇವಾಗ ಫ್ರೂಟ್ಸ್ ಎಲ್ಲ ತಗೊಳ್ತಿದಾರಲ್ವಾ, ಹಾಗಾಗಿ ಒಂದು ಮಾತ್ರೆನೇ ತಗೊಳ್ಳಿ ಅಂತ ಹೇಳಿದ್ದೀನಿ, ತಗೊಳ್ತಾ ಇದ್ದಾರೆ. ಸೊ ಅಮ್ಮ ಕೂಡ ಹಾಗೆ ಹೇಳಿದ್ರು, ಒಂದೇ ಮಾತ್ರೆ ತಗೊಳ್ತೀನಿ ಅಂತ. ಸೊ ನಾನು ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದು ತೊಗೊಂಡಿದ್ದೀನಿ. ಸೊ ಇಲ್ಲಿ ಸಾರು, ಚಟ್ನಿ, ಸಾಗು ಮತ್ತೆ ಇದೆಲ್ಲ ಇದೆ, ಎಲ್ಲ ಒಂದೊಂದಕ್ಕೆ ಹಾಕೊಳ್ತೀನಿ. ಇದ್ರಲ್ಲಿ ಪರೋಟ ಇದೆ, ತೆಗ್ದು ಹಾಕ್ತೀನಿ. ಇದು 2ನೇ ಟೈಮ್ ನಾನು ತಗೊಳ್ತಾ ಇದ್ದೆ. ಆನಂದ್ ಭವನ್ ಅಂತ ಅಂದ್ಬಿಟ್ಟು ಪ್ಲೇಸ್ ಫುಲ್ ವರ್ತ್ ಆಯ್ತಾ. 140 rupeesಗೆ ನನಗೆ 2 ಇಡ್ಲಿ, 1 ಉದ್ದಿನ ವಡೆ, ಪಲಾವು, ಪರೋಟ, ಅದ್ರ ಜೊತೆಗೆ ಸಾಗು, ಚಟ್ನಿ, ಮೊಸರು ಬಜ್ಜಿ, ಸಾಂಬಾರೆಲ್ಲ ಬಂದಿದೆ. 144 rupees ಆಯಿತು. ಲಾಸ್ಟ್ ಟೈಮ್ 130 ಆಗಿತ್ತು, ಈ ಸತಿ 144 ಆಯಿತು. ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಚಟ್ನಿ ಒಂದ್ರಲ್ಲಿ ಹಾಕೊಂಡಿದ್ದೀನಿ, ಸಾಂಬಾರು ಒಂದ್ರಲ್ಲಿ ಹಾಕಿದ್ದೀನಿ, ಇದು ಸಾಗು ಮತ್ತೆ ಮೊಸರು ಬಜ್ಜಿ. ಸೊ ಇವಾಗ ಚಟ್ನಿ ಮತ್ತೆ ಸಾಂಬಾರು ಉಪಯೋಗಿಸ್ತೀನಿ ಇಡ್ಲಿಗೆ. ಸೊ ಇದೆರಡು ಹಾಗೆ ಇಟ್ಟಿರ್ತೀನಿ. ಸೊ ಪರೋಟ ಇದ್ರೊಳಗಡೆನೆ ಇರಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ, ನೋಡೋಣ. ಹಿಂಗೆ ಇರಲಿ ಸ್ವಲ್ಪ ಹೊತ್ತು, ಆಮೇಲೆ ಐ ಥಿಂಕ್ ಇಲ್ಲ ಅಂದರೆ ತೆಗ್ದಿಟ್ಬಿಟ್ರೆ ಬೆಟರ ಅಂತ ನೋಡೋಣ. ಈಗೇನು ತಿನ್ನೋದು ಇಲ್ಲ ನಾನು, ಮಧ್ಯಾಹ್ನ ತಿನ್ನೋದು, ಹಾಗಾಗಿ ತೆಗ್ದಿಟ್ಬಿಡುವ. ಸೊ ಇದು ಕೂಡ ಬಾಳೆ ಎಲೆಗೆ ಕೊಟ್ಟಿದ್ದಾರೆ. ಸೊ ಸೂಪರ್ ಅಲ್ಲ. ಸೊ ಬಾಳೆ ಎಲೆನಲ್ಲಿ ಪರೋಟ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಈ ಥರ ಕೊಟ್ಬಿಟ್ರೆ ಖುಷಿ ಆಗುತ್ತೆ ನೋಡಿ, ಹೈಜಿನಿಕ್ ಆಗಿ ಇರುತ್ತೆ, ಒಳ್ಳೇದು ಕೂಡ. ಸೊ ಇವಾಗ ಚಟ್ನಿ ಹಾಕೊಳ್ಳೋಣ, ಸಾಂಬಾರು ಹಾಕೊಳ್ಳೋಣ. ಚಟ್ನಿ ಎಷ್ಟು ಬೇಕಾಗುತ್ತೆ ಹಾಕೊಳ್ತೀನಿ. ಸೊ ಸಾಂಬಾರು ಹಿಂಗೆ ಇಟ್ಕೊಂಡು ಬಿಡ್ತೀನಿ, ಅಷ್ಟೇ, ಟೈಮ್ ಇಲ್ಲ ಇವಾಗ. ಸೊ ಇದನ್ನ ಇನ್ನೊಂದಕ್ಕೆಲ್ಲ ಹಾಕೊಳ್ಳೋದಕ್ಕೆ ಸೊ ಹಿಂಗೆ ಹಾಕೊಳ್ತೀನಿ. ಸೂಪರ್. ಚಟ್ನಿ, ಸಾಂಬಾರು, ಇಡ್ಲಿ, ವಡೆ ರೆಡಿಯಾಗಿದೆ. ಇನ್ನು ಹೊರಟಿದ್ದಾನೆ ಬೆಂಗಳೂರಿಂದ, ಬಸ್ಸಲ್ಲಿದ್ದಾನೆ ಆ್ಯಕ್ಚುಲಿ. ನನ್ನ ವ್ಲಾಗ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಬಂದಿದ್ದಾನೆ ಅಂತ ವೀಡಿಯೋ ಮಾಡಿದ್ದಲ್ಲ, ಅದಾದ್ಮೇಲೆ ಹೊರಟು ಮತ್ತೆ ಬಂದು ಮತ್ತೆ ಹೊರಟು ಎಲ್ಲ ಆಗಿ ಮತ್ತೆ ಬರ್ತಾ ಇರೋದು. ಅದು ನಾವು ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ, ಹೀಗೆ ಟೈಮಿಂಗ್ ಹೋಗೋದೇ ಗೊತ್ತಾಗಲ್ಲ. ಸೊ ನಾನು ವರ್ಕೌಟ್ ಎಲ್ಲ ಮುಗಿಸಿ ಸ್ನಾನ ಮಾಡಿ ತಿಂಡಿ ತಿನ್ನೋಕೆ ರೆಡಿ ಆಗಿದ್ದೀನಿ. ಇಡ್ಲಿ, ಬಡೆ, ಸಾಂಬಾರು. ಸೊ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀನಿ ಡಯಾಬಿಟಿಸ್ ಇರೋರಿಗೆ ಡಯಟ್ ಹೇಗೆ ಅಂತ. ಸೊ ನಿಮಗೆ ಒಳ್ಳೆ ರೀತಿಯಲ್ಲಿ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಿ ಅಂತಂದ್ರೆ, ನಾನು ಹೇಳುವ ಡಯಟ್ ಪ್ರತಿಯೊಂದು ಫಾಲೋ ಮಾಡಿ. ಇನ್ನು ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಥವಾ ಟೈಮ್ ಇಲ್ಲ, ಬಿಸಿ ಇದ್ದೀರಿ ಅಂತಂದ್ರೆ ಈ ರೀತಿ ಸಿಂಪಲ್ ಫುಡ್ಸ್ ತಗೊಳ್ಬೋದು. ನಾನು ಕೂಡ ಇನ್ನು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ, ನನಗೇನು ಬೇಜಾರಿಲ್ಲ ಅಂತ ಹೇಳೋದ್ರಲ್ಲಿ. ಜೊತೆಗೆ ನನ್ನ ಟೈಮ್ ಕೂಡ ಏನು ಸಿಗೋದಿಲ್ಲ. ಏನಾದ್ರು ರಿಸರ್ಚ್ ಮಾಡ್ತಾ ಇರ್ತೀನಿ, ಡಯಾಬಿಟೀಸ್ಗೆ ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕು ಅಂತ. ಜೊತೆಗೆ ಅಮ್ಮಂಗೆ ವರ್ಕೌಟ್ ಮಾಡ್ತಾ ಇರ್ತೀನಿ, ಜೊತೆಗೆ ಡಯಟ್ ನೋಡ್ತಾ ಇರ್ತೀನಿ, ಜೊತೆಗೆ ವಿಡಿಯೋ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಹೀಗೆ ಟೈಮ್ ಹೋಗ್ಬಿಡುತ್ತೆ.
ಸತಿ ನಾನು ಅಡುಗೆ ಆಲ್ಮೋಸ್ಟ್ ಇವಾಗ ಮನೇಲೆ ಮಾಡ್ಕೊಳ್ತಿರೋದು, ತುಂಬ ದಿವಸ ಆಯ್ತು ಹೊರಗಡೆ ಅಂತ ಒಂದು ಇವಾಗ ತೊಗೊಂಡಿದ್ದೀನಿ ಅದಕ್ಕೆ. ಸೊ ಲೆಟ್ಸ್ ಕೀಪ್ ಗೋಯಿಂಗ್. ಅಮ್ಮು ಕಬ್ಬಿಗೆ ಹಾಕ್ಕೊಂಡಿದ್ದೀನಿ ಸಲಾಡ್, ಸೊಪ್ಪು, ರೆಡ್ ರೈಸ್, ಸಾಂಬಾರ್ ಎಲ್ಲ ಆಗಿದೆ ಚಿನ್ನ. ನೋಡಿ ಇವಾಗ ಎಲ್ಲನೂ 1 by 1 ಇಟ್ಕೊಂಡ್ಬಿಡ್ತೀನಿ. ಓಹೋ ಇಲ್ಲೇ ಆಗಿದೆ. ಒಂದು ನಿಮಿಷ. ಆಯಿತು, ಇದು ಸಾಂಬಾರ್ ಆಯಿತು. ನನ್ನ ಡಬ್ಬಿ ರೆಡಿ ಟು ಈಟ್. ನಮ್ಮಮ್ಮ ಹೇಳಿರೋದು ಬ್ಯಾಗಲ್ಲಿ ಕೊಡ್ತೀನಿ. ಆ್ಯಕ್ಚುಲಿ ಇಷ್ಟೊತ್ತಾಗೋಯ್ತು ಚಿನ್ನ, ಇನ್ನೂ ನಂದು ಸ್ನಾನ ಇಲ್ಲ. ಈಗ ಡ್ರೈವರು ಬಂದ್ಬಿಟ್ಟಿದ್ದಾನೆ, ಬೇಗ ಹೋಗ್ಬಿಟ್ಟು ಮಾಡಿಕೊಂಡು ಆಮೇಲಿಂದ ಹೊರಡ್ತೀನಿ. ಆಯ್ತಾ ಬಂಗಾರೆ? ಥ್ಯಾಂಕ್ ಯು. ಹಣ್ಣಿಂದೆಲ್ಲ ತಿಂತೀನಿ, ಹಣ್ಣಿಂದೆಲ್ಲ ಆಗಲೇ ತೋರಿಸಿದ್ದೀನಲ್ಲ, ಹಾಕ್ಕೊಂಡು ಕರೆಕ್ಟಾಗಿ ತಿಂತೀನಿ. ಆಯಿತು, ಬಾಯ್ ಚಿನ್ನ. ಸೊ ಮೇ 28ನೇ ತಾರೀಕು ವಿನು ಬಂದಿದ್ದಾನೆ. ನಾನು ಇದು ಗಂಜಿಯನ್ನು ಮಿಕ್ಕಿತ್ತು, ಅದಕ್ಕೆ ಇದನ್ನು ಹಾಕಿದ್ದೀನಿ. ಬೆಳಗ್ಗೆ ಗ್ರೀನ್ ಜ್ಯೂಸ್ ಯೂಸ್ ಮಾಡಿದ್ದೆ, ಇನ್ನೂ ಅರ್ಧ ಇದೆ. ಗ್ರೀನ್ ಜ್ಯೂಸ್ ನನಗೆ, ವಿನು ಮೆಂತ್ಯ ನೀರು ಕುಡ್ದ. ಸೊ ಇದು ನನಗೆ ಇಬ್ಬರಿಗೂ ಸೇಮೇನೆ, ಬಟ್ಲು ಸ್ವಲ್ಪ ಒಂದು ದೊಡ್ಡದು ಒಂದು ಚಿಕ್ಕದೆ, ಬಟ್ ಕ್ವಾಂಟಿಟಿ ಸೇಮ್ ಹಾಕಿದ್ದೀನಿ. ಇದರಲ್ಲಿ ಗಂಜಿಯನ್ನು ಇದೆ, ಸನ್ಫ್ಲವರ್ ಸೀಡ್ಸ್ ಇದೆ, ಮತ್ತು ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಉಪ್ಪು ಮತ್ತು ಫರ್ಮೆಂಟೆಡ್ ಉಪ್ಪಿನಕಾಯಿ ಕೂಡ ಇದೆ ಇದರಲ್ಲಿ. ಸೊ ಇದು ಕಾಣಲಿಲ್ಲ ನೋಡಿ, ಈ ಥರ ಉಪ್ಪಿನಕಾಯಿ ಕೂಡ ಇದೆ. ಸಾರು ಮಿಕ್ಕಿತ್ತು. ಮೇ 28 ನಾವಿಲ್ಲಿ ಇದೊಂದು ಬಿಟ್ಟಿದೆ ಪನ್ನೀರು. ಹೌದಾ? ಮಿಕ್ಸಿಗ ಬಂಗಾರ ಇದು ಏನೋ ನಾವು ಒಂಚೂರಲ್ಲಿ ಸೂಪರ್ ಸೂಪರ್ ಸೂಪರ್. ಇದು ಅನ್ನ ಆಗಿದೆ. ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ. ಈಗ ಮ್ಯೂಸಿಕ್ ಕೊಡ್ತೀನಿ. ಮುಚ್ಚಿಡೋಣ, ಇದೆ ನಾನು ಸ್ವಲ್ಪ ಮುಚ್ಚಿಡೋಣ. ಇರು ಮುದ್ದು ಇರು, ಒಂಚೂರು ತಡಿ, ಒಂದು ವರ್ಷ ತಡಿ, ಒಂಚೂರು ತಡಿ. ಹದಿನೈದು ಅದಕ್ಕೆ ಜಾರು ಇಟ್ಕೊಂಬೋದು. ಜಾರು ತಗೋ, ಇಲ್ಲಿ ಕಾಲಿಡ್ಬೇಡ, ಹುಷಾರು ಬಂಗಾರ ಆಯಿತಾ? ಇಲ್ಲಿದೆ ನೋಡಿ, ಹುಷಾರು, ಕೈ ಹುಷಾರು ಬಂಗಾರ. ನೀವು ಮಿಕ್ಸಿಗೆ ಮಾಡುವಾಗ ನಂಗೆ ಅರ್ಧ ಆಯ್ತು. ತುಂಬ ಜೋರು ಮಾಡಬೇಡ, ಸಾಕು, ಆಫ್ ಮಾಡೋಣ. ತಕ್ಷಣ ಹಾಕೋಬೇಡ, ಸ್ವಲ್ಪ ಫ್ಯಾನ್ ಕೆಳಗಿಟ್ರೆ. ಆಫ್ ಮಾಡಿದ್ವಾ? ಫ್ಯಾನ್ ಕೆಳಗಡೆ ಇರೋಣ, ಬೇಗ ಆಗುತ್ತೆ. ಇಲ್ಲೇ ಇಡಬೇಕು. 2 ನಿಮಿಷ ಇದು ಬಂಗಾರ, ಏನಾಗ ಫಾಸ್ಟ್. ಸೂಪರ್ ಸೂಪರ್ ಆಯ್ತು ಬಂಗಾರ. ಸೂಪರ್ ಆಗುತ್ತೆ. ಹೌದು ಮುದ್ದು, ಈಗ ಒಂದು ರಿಕ್ವೆಸ್ಟ್ ನಿಮಗೆ, ಯಾವಾಗ್ಲೂ ನಾನೀಗ ಆಫ್ ಮಾಡಿದೆ, ಯಾವಾಗ್ಲೂ ಹುಷಾರಾಗಿರ್ಬೇಕು. ಮೊದಲು ದಾವಂತ ಪಡ್ಕೊಂಡು ಈ ಥರ ಮಿಕ್ಸಿ ಹತ್ರ ಎಲ್ಲ ತುಂಬ ಹುಷಾರಾಗಿರ್ಬೇಕು. ನೀನು ಎಷ್ಟು ಹುಷಾರಾಗಿರ್ತೀವಿ ಅಷ್ಟು. ಏನಾಗ್ತದೆ ಬಂಗಾರ? ಮತ್ತೆ ಕಾಳು ಮೆಣಸು, ಹುಣಸೆಹಣ್ಣು ಇದೆ ಬಂಗಾರ, ಕೊಡ್ಲಾ? ಅದೆಲ್ಲ ಆಗ್ತದೆ, ಅಷ್ಟೇ ಇಷ್ಟ ಕಾಣಲ್ಲ. ಮುದ್ದು ಇಂಚು ಕೊಡ್ಲಾ? ಹಾಂ ಸರಿ ಆಯ್ತು. ಫುಲ್ಲು ಇದು ಮಾಡಲ್ಲ, ಸ್ವಲ್ಪ ತರಿ ತರಿ ಮಾಡೋದು, ಎಷ್ಟು ಕೈಯಲ್ಲೇ ಹಾಕೋದು. ಇದನ್ನು ಕೈಯಲ್ಲಿ ಅದು ಬೇಕಾಗುತ್ತೆ, ಕೈಯಲ್ಲಿ ಇದು ಮಾಡ್ತೀನಿ. ಇದು ನಾನು ಹಾಕೊಡ್ತೀನಿ, ಹಿಡ್ಕೊ, ನಾನು ಒಂದು ಮಾಡ್ತೀನಿ ಒಂಚೂರು. ಬರೀ ನಾನು ಮಿಕ್ಸಿ ಬರೋದಷ್ಟೇ. ಸ್ವಲ್ಪ ಆಫ್ ಮಾಡಿದ್ರೆ ನೋಡ್ತದೆ. ಅದು ಆಫ್ ಮಾಡಿ ನಾನು ಇದು ಮಾಡೋದು, ಬಿಸಿ ಇದು ಸಾಕು. ಸಾಕಾ? ಬೇಕಂದ್ರೆ ಮಾಡ್ಕೊಡ್ತೀನಿ. ಸರಿ, ಅದು ಹಾಗೆ ಆಫ್ ಮಾಡಿಬಿಡ.
ಸೂಪರ್. ಚೆನ್ನಾಗಿ ಸಾಕು ಕಟ್ ಮಾಡ. ಹಾಂ ಕಟ್ ಮಾಡಿ ಆಫ್ ಮಾಡಿಬಿಡು. ಇದು ರೆಡಿ ಇದೆ. ಈ ಕಡೆ ಇದು ಪನ್ನೀರ್ ಟೋಫು ರೆಡಿ ಇದೆ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು ಇದೆ. ಈಗ ಒಂದೊಂದೇ ಇಟ್ಕೊ. ಇರು ಬಂಗಾರ ಇರು. ಇದನ್ನು ಸ್ವಲ್ಪ ಹಿಂಗೆ ಎಲ್ಲ ಮಾಡಿ ಬಿಡು. ಆಮೇಲೆ ಮಾಡೋಣ ಮತ್ತೆ. ಎಸ್, ಹಾಕ್ಬಿಡು ಎಲ್ಲ ಸುಮ್ಮನೆ. ಹಾಂ ಹಾಕ್ಬೋದು, ಲೇಟ್ ಆಗುತ್ತೆ ಅಷ್ಟೇ. ಆಮೇಲೆ ಸ್ಪ್ರೆಡ್ ಮಾಡಿದ್ರೆ ಆಯ್ತು. ಅದಕ್ಕೆ ಅನ್ನ ಹಾಕ್ಬಿಟ್ಟು ಹಾಕ್ಬಿಡೋಣ. ಆಮೇಲೆ ಇದನ್ನ ಕೈ ಚೆನ್ನಾಗಿ ಇದು ಮಾಡಿ ಒಂದ್ಸತಿ ಒಂಚೂರು ಹಾಕೊಳ್ತೀನಿ. ಕರಿ ಹಾಕ್ಕೊಡ್ತೀನಿ. ಹಿಡ್ಕೊಂಡು ಮಾಡಿ ಆರಾಮ ಮಾಡಿ. ಸೂಪರ್ ಸೂಪರ್ ಬಂಗಾರ. ನೀನೇ ಮಾಡುವುದು. ಸ್ವಲ್ಪ ಬೆಳೆದಾಕ ಆಮೇಲೆ ಮಿಕ್ಕಿರೋದಕ್ಕೆ ನಾವು ಇದು ಮಾಡಿ ತುಂಬ ಜೋರು ಮಾಡಬಾರ್ದು, ನೀಟಾಗಿ ಆಗಲ್ಲ. ಮೀಡಿಯಮ್ ಆಗಿ ಫ್ಲೇಮ್. ಅದಿರಲಿ, ತೊಳಿಯಕ್ಕೆ ಹಾಕ್ಬಿಡ. ಸಾಕು, ಅದಾಗಲಿ. ಈಗ ಒಂಚೂರು ಬೇಕಾದ್ರೆ ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು. ಬೇಗ ಆಗುತ್ತೆ. ನಾನು ಮೊನ್ನೆ ಹಾಗೆ ಆಗಿತ್ತು ಮುದ್ದು, ಬೇಗ ಆಗುತ್ತೆ. ಇದಕ್ಕೆ ನಾನು ಬೇರೆ ಮುಚ್ತೀನಿ. ಒಂದು 2 ನಿಮಿಷ ಬಿಟ್ಟರೆ ಅದಾಗ್ಬಿಡುತ್ತೆ. ಆಮೇಲೆ ಇದ್ರಲ್ಲಿ ಹಾಕ್ಕೊಳ್ಬೋದು ನೀವು. ಹಾಕ್ಕೊಂಬಿಟ್ಟು ಆಮೇಲೆ ಒಂದೊಂದೇ ಸಾಟೆ ಮಾಡಿಕೊಂಡು. ಸೂಪರ್ ಸೂಪರ್ ಬಂಗಾರಮ್ಮ, ಆಗುತ್ತೆ. ನೀವು ಕೂತ್ಕೋಬಾರ್ದು, ಆಗುತ್ತೆ ಸ್ವಲ್ಪ ಹೊತ್ತು. ಇದರಲ್ಲಿ ಚೆನ್ನಾಗಿ ಕಾಣ್ತಾ ಇತ್ತು. ಅಂದರೆ ಬೆಂದಿರಲ್ಲ ಅಂತ ಅಷ್ಟೇ ಹೇಳೋಣ, ಬೇರೆ ಏನಿಲ್ಲ. ಸೂಪರ್ ಬಂಗಾರ, ಬಿಡು. ತುಪ್ಪ ಹಾಕ್ಬಿಡ, ಇದನ್ನ ಹಾಕ್ಬಿಡ. ತುಪ್ಪ ಇರಲಿದೆ, ಒಂಚೂರು ತುಪ್ಪ ಹಾಕು. ಅದನ್ನು ಒಂಚೂರು ಹಾಕು. 2 ಚೂರು ಚೂರು ಹಾಕೋಣ. ಸರಿ, ಸಾಕು ತುಪ್ಪ. ಸಾಕು 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 ಸಾಕು. ಇವಾಗ ನಿಂಗೇನು ಬೇಕೋ ಅದು. ಅಷ್ಟು ಈರುಳ್ಳಿ ಹಾಕು ಫಸ್ಟ್. ಕೊತ್ತಂಬರಿ ಹಾಕು. ಕಮ್ಮನ ಕೊತ್ತಂಬರಿ ಕರು ಕರ್ಮ. ಇವಾಗ ಜೋರು. ಸಾಕಿ. ಆಯ್ತು, ಜೋರು ಮಾಡಿದ್ದೀನಿ. ಫುಲ್ ಜೋರು ಇದೆ. ಯಾಕಂದರೆ ಅದೆಲ್ಲ ಬೇಯಿಸೋಣ. ಆಯ್ತು, ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ನೀನು ಆಗುತ್ತೆ. ಅದಾಗದೆ ಆಗುತ್ತೆ. ಆಗುತ್ತೆ, ಬಿಟ್ಬಿಡೋಣ. ಆಗುತ್ತೆ. ಆಫ್ ಮಾಡೋಣ. ಮಾಡಿದೆ ಮೊನ್ನೆ. ಅವ್ರು ಹೇಳಿದ್ರು ಇಲ್ಲ, ಅದು ಫ್ರಿಜ್ ಅವ್ರು ಬರಬೇಕು, ನಾವು ಮಾಡೋಣ ಅಂತ. ಫ್ರಿಜ್ ಬೇಡ, ನಾವು ಇದು ಕಾಲ್ ಐತಲ್ಲ ಇದನ್ನು ಮಾಡಿಸೋಣ. ನೋಡೋಣ. ಇನ್ನೇನು ಮಳೆಗಾಲನೇ ಶುರು ಆಗುತ್ತೆ. ಮಳೆಗಾಲ ಇದ್ದಾಗ ನಮ್ಗೆ ಫುಲ್ ಜೋರು ಬೇಕಾಗಲ್ಲ, ಸ್ವಲ್ಪ ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ. ಆಯ್ತು, ತೆಗಿ ಹಾಕೊಂಡು ಹಾಕುವ. ಇದು ಹಾಕ್ಬಿಟ್ಟು ಆಮೇಲೆ ಹಾಕೋಣ. ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಬೇಗ ಆಗುತ್ತೆ. ಉಪ್ಪು ಹಾಕೋಬೇಡ. ಆಯ್ತು. ಅದರಲ್ಲಿ ತುಂಬ ಉಪ್ಪು ತಿನ್ಬಾರ್ದು. ಹೌದು, ಒಳ್ಳೆ ಸುಮ್ಮನೆ ಅದಾಗಕ್ಕೆ ಒಂದು ಕಾಳು. ಹಾನೇ ಇರಲಿಲ್ಲ ಮುದ್ದು, ಬಿಡು. ಏನಾದ್ರು ಒಂಚೂರು ಜೋರ ಮಾಡ್ತೀನಿ. ಆಯ್ತು. ಯಾಕಂದ್ರೆ ಕ್ಯಾಪ್ಸಿಕಮ್ ಹಾಕಿರ್ತೀವಿ, ಅದು ಮುಚ್ಚಿಟ್ಟರೆ ಬೇಗ ಆಗುತ್ತೆ. 2 ನಿಮಿಷ ಆಗುತ್ತೆ ಮುಚ್ಚಿಟ್ಟು. 5 ನಿಮಿಷ ಇದೆ. ಆಯ್ತು, ತುಂಬ 5 ನಿಮಿಷವರೆಗೂ ಅಷ್ಟು ಜೋರು ಇರಬಾರ್ದು. ತೀರೋಗುತ್ತೆ. ಬೇಯಿಸೋಕ್ಕೆ ತಂದೆ ಅಂತ ಹಾಕ್ತೀನಿ. ನಾನು ಇದು ವೀಡಿಯೋ ಮಾಡ್ತಾಯಿದ್ದೆ. ಅಯ್ಯೋ, ಆಯ್ತು ಬಂದರೆ ಇನ್ನೊಂದು 5 ನಿಮಿಷ ಇದೆ. ಮುಚ್ಚಿ ಅದನ್ನ ಹಾಕೋಣ. ಆಯ್ತು, ಇದು ಹಾಕೋದಾ? ಆಯಿತು. ಸೂಪರ್. ಇವಾಗ ಒಂದು ಸ್ವಲ್ಪ ಲೋಕ ಅನಿಸ್ಬಿಟ್ಟು. ಹಾಂ, ಇರುವುದು ನಾನು ಅಲ್ಲಿ ಬರ್ತೇನೆ. ಸೂಪರ್ ಕಾಣುತ್ತೆ. ಹಾಕೊಂಡು ಹಾಕ್ಬಿಡ್ಬೋದು. ಆಯ್ತು ಆಯ್ತು. ತಿರ್ಸೋದಾ?
ಅದು ಅದ್ಯಾಕೆ ತಲೆ ಕೆಡ್ಸ್ಕೊತೀಯ? ಅದೆಲ್ಲ ಅದಕ್ಕೆ ನೋಡ್ಲಿ ನಾನೆಂತ ತಲೆ ಕೆಡ್ಸ್ಕೊತೀನಿ. ಅಯ್ಯೋ ರಾಮ, ಅದು ಚೆನ್ನಾಗಿ ಗಾಳಿ ಬರ್ತಿಲ್ವಲ್ಲ, ನೀನು ಸೆಕೆ ಇದೆಯಲ್ಲ, ಇನ್ನೊಂಚೂರು ತೆಗೋಣ ಅಂತ ನೋಡಿದ್ದು. ನಾನು ಸ್ವಲ್ಪ ಮುಚ್ಚಿಬಿಡ್ತೀನಿ. ಹ್ಞೂ ಸಾರಿ ಮುದ್ದು. ಅಷ್ಟೇ ಇಲ್ಲ ಪ್ರೇಮ. ಹ್ಞೂ ಬಿಸಿ ಬಂಗಾರ. ಇದರಲ್ಲಿ ತೆಗೆದುಬಿಟ್ಟು ಹ್ಞೂ ಅಲ್ಲ ಅದು ಅಗಲ ಇರು, ದೊಡ್ಡದೇ ಕೊಡ್ತೀನಿ. ಬೇಡ ಬೇಡ ಅದೆಲ್ಲ ಬೇಡ. ಇದೆ ಇಲ್ಲಿ ಹಾಂ ಸರಿ ಸರಿ ಆಯಿತು. ಅಲ್ಲ ಅದಕ್ಕೆ ಅಗಲ ಬೇಕಂತ. ಹ್ಞೂ ತುಂಬ ಇದು ಮಾಡಿ. ಕೈ ಬಿಸಿ ಮುದ್ದು. ಇಲ್ಲ ಬಿಡು ಕೈ ಬಿಸಿ. ನಾನಂತ ಸಿಂಪಲ್ ಮಾಡಿದ್ದೇನೆ ಸುಮ್ಮನೆ. ಸ್ವಲ್ಪ ಉದ್ರ ಬೀರು ಬಂಗಾರ, ಸ್ವಲ್ಪ ಆರ್ಲಿ, ಉದ್ರದಾಗುತ್ತೆ. ಫ್ಯಾನ್ ಕೆಳಗಿಟ್ರೆ ಇದನ್ನ ಜಾಸ್ತಿ ನೀನು ಇದು ಮಾಡಬೇಡ, ಮ್ಯಾಶ್ ಆಗಿಬಿಡುತ್ತೆ ಆಯಿತಾ. ಅಲ್ಲ ಗೊತ್ತಾಯ್ತು, ಸರಿಯಾಗಿ ಹಾಕು. ಅದನ್ನ ಫ್ಯಾನ್ ಕೆಳಗಡೆ ಇಡೋಣ. ಸ್ವಲ್ಪ ತುಂಬ ಇದು ಮಾಡಿಬಿಡ, ಮ್ಯಾಶ್ ಆಗುತ್ತೆ. ಹಾಂ ಸೊ ನೋಡಿ ಹಂಗೆ ಮಾಡಬೇಡ, ಹೆಂಗೆ ಮಾಡಬೇಕು ಗೊತ್ತಾ ಹೇಳ್ಕೊಡ್ತೀನಿ. ಕೊಡಿದೆ ಎಲ್ಲ ಹಾಕ್ಬಿಟ್ರೆ ರೈಸ್ ಎಲ್ಲ ಸ್ವಲ್ಪ ಸಮಾಧಾನವಾಗಿರು. ಏನಕ್ಕೆ ಹಿಂಗೆ ಮಾಡ್ತಿದ್ದೆ ಇರು. ನೋಡಿ ಸುಮ್ಮನೆ ಹಿಂಗೆ ಮಾಡಿದ್ರೆ ಸಾಕು. ಹಿಂಗೆ ಮಾಡಿದ್ರೆ ಅದು ಒಡೆಯುತ್ತೆ. ಮತ್ತೆ ಹಾಕ್ಬಿಡೋಣ ಇಲ್ಲ. ಎಲ್ಲ ಹಾಕೋಣ ಸರ್, ಚೆನ್ನಾಗುತ್ತೆ ಅದಕ್ಕೆ. ಹಾಂ ಅದಕ್ಕೆ ನಾನು ಹೇಳಿದ್ದು ಅಗ್ಲಕ್ಕಿರೋದು ಕೊಡ್ತೀನಿ ಬಂಗಾರ ಅಂತ. ನೋಡು ಹಂಗೆ ಮಾಡಬೇಡ ಮುದ್ದು. ಏನಾಗಲ್ಲ ಇದು. ನಾನು ಹೇಳೋದು ಕೇಳೋ, ಒಂದು ಸ್ವಲ್ಪ ರೂಮ್ ಹೇಳಿದ ಮತ್ತೆ ಕೇಳೋ ಮುದ್ದು. ಹಿಂಗೆ ಹೊಡಿಬೇಡ, ಅದು ಮೊದಲೇ ಮುದ್ದೆ ಆಗಿದೆ. ನಾನೇ ಮೊದಲೇ ಮುದ್ದೆ ಮಾಡಿಟ್ಟಿದ್ದೀನಿ. ಉದ್ರದಾಗಬೇಕು ಅಷ್ಟೇ. ನೀನು ತಿರುವಾಡ ಅಂತ ಅಂದಂಗೆ ಆಯ್ತೀನಿ. ಏನು ರೈಸ್ನ ತಿರುವಾಡಕ್ಕೆ ಬರಲ್ಲ. ಏನು ತಿರುವಾಡಕ್ಕೆ ಬರಲ್ಲ? ತಿರುವಾಡಕ್ಕೆ ಅಂದರೆ ಅದ್ರಲ್ಲಿ ಹಾಕ್ಬಿಟ್ಟು ಎಲ್ಲ ಅಲ್ಲ ತಿರುವಾಡ್ಬೋದು. ಅದು ಹಿಂಗೆ ತಿರುವಾಡೋದು ಒಂದು ವೇ ಇರುತ್ತೆ. ನಾನು ಚಿಕ್ಕವಳಿರುವಾಗ ನಮ್ಮ ಅಮ್ಮನ ನೋಡ್ತಾ ಇದ್ದೆ. ಪಾಪ ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡೋರು ನನಗೆ ಅಂದರೆ ಹಂಗೆ ತಿರುವಾಡ್ಬೋದು. ಆದರೆ ಅದು ಒಂದು ರೀತಿ ಇರುತ್ತೆ. ಹಿಂಗೆ ಬೀಟ್ ಮಾಡಿದ್ರೆ ಅಕ್ಕಿ ಒಡೆಯುತ್ತೆ, ಅನ್ನ ಒಡೆಯುತ್ತೆ. ಈ ಕಡೆ ಮಾಡಿದ್ರೆ ಅದು ಒಡೆಯಲ್ಲ. ಹಂಗೆ ಹೇಳ್ತಾರೆ ನನಗೆ. ಸ್ವಲ್ಪ ಫ್ಯಾನ್ ಕೇಳ್ಬೋದು ನನಗೆ. ಅಯ್ಯೋ ನಾವು ಇದು ಹ್ಯಾಂಡಲ್ ಮಾಡೋದಕ್ಕಿದೆ ಇದಾಗೋದು. ತೊಗೊಂಡ್ರ ರೈಸು ತೊಗೊಂಡು ನೀ ಹಿಡ್ಕೊ, ನಾ ಕಲಿಸ್ತೀನಿ. ಹಾಕ್ಬಿಡು, ಏನಾಗಲ್ಲ. ಅಯ್ಯೋ ನಿಧಾನಕ್ಕೆ ಇರಲಿ, ಏನಾಗಲ್ಲ ನಿಧಾನಕ್ಕೆ. ಅಲ್ಲಿ ಬಿದ್ದರೆ ಅದಕ್ಕೆ ನಿಧಾನಕ್ಕೆ ಏನಾಗಲ್ಲ. ಸೂಪರ್ ಬರ. ಈಗ ಸುಮ್ಮನೆ ಹೆಂಗೆ ಹಿಡ್ಕೊ, ತಿರ್ಗಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಒಂದು ನಿಮಿಷ ಹಿಡ್ಕೊಬೋದು. ಆಮೇಲೆ ಕೊನೆಯಲ್ಲಿ ಹಿಡ್ಕೊಳ್ಳೋಣಂತೆ. ಮತ್ತು ನೀನು ನನಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಬೇಡ. ಇವಾಗ ಇದನ್ನು ಯೂಸ್ ಮಾಡ್ತೀನಿ ನಾನು. ಹಿಡ್ಕೊ ಬಂಗಾರ. ಸ್ವಲ್ಪ ಆಫ್ ಮಾಡಿ ತಿರುಗಿಸೋಣ, ಆಮೇಲೆ ಬೇಕಾದ್ರೆ ಆನ್ ಮಾಡ್ಕೊಳ್ಳೋಣ. ಬಿಸಿ ಇದೆ. ಕೆಳಗಡೆ ಏನು ಬೇಡ ಅಲ್ಲ ತುಂಬ ಮೇಲ್ಗಡೆ ಇರಲಿ. ಏನು ನೋಡಿ ಬಿಸಿ ಇರುತ್ತೆ. ಸಾಕು, ಇವಾಗ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ಇದು ಮಾಡೋಣ. ಇನ್ನೂ ತಿರುವಾಡ ಎಲ್ಲ ಒಂದೇ ಕಡೆ ಐತೆ ಇನ್ನು. ಎಲ್ಲ ಅದಲ್ಲ, ವೀಡಿಯೋ ಬೇಕಾದ್ರೆ ಸಾಕು, ನಾನು ತಿರುವಾಡ್ತೀನಿ. ಮತ್ತೆ ಎಲ್ಲ ತಿರುವಾಡಿದ್ಮೇಲೆ ಕೊನೆ ತೋರಿಸೋಣ ಬೇಕಾದ್ರೆ ಬಾಯ್ ಇವಾಗ ಸಾಕಿಷ್ಟೇ. ಆಮೇಲೆ ಕೊನೆಗೆ ತೋರಿಸೋಣ. ಇನ್ನೂ ಇದೆ. ಸೂಪರ್. ಆಯ್ತಲ್ವಾ? ಇವಾಗ ಇದನ್ನು ತೊಗೊಂಡು ಅಲ್ಲೇ ಹಾಗೆ ಒಂದು ಇದು ಮಾಡ್ಕೊಂಡ್ಬಿಡ್ಬೋದು. ಫೋಟೋ ತಗೊಂಡು ಹಾಗೆ ಎಲ್ಲಿ ಅಲ್ಲೇ ಒಂದು ಇಲ್ಲಿ ಹೊತ್ಬೇಕು. ಹಾಂ ಇದು ಇರು, ಮೇಲಿಂದ ಹಿಡ್ಕೊ ಒಂದು ಫೋಟೋ ಅಷ್ಟೇ ಇರು. ಸಾಕು. ಹಿಂಗಿಂದ ಹಿಂಗಿನಿಂದ ಒಂದು ಹಿಂಗೆ ಇಡೋದು. ಸೂಪರ್. ಇವಾಗ ತಿರುಗಿಸ್ಕೊಳ್ಳೋಣ. ಹಾಗೆ ಇರ್ತದೆ. ಇದೆಲ್ಲ ಈಗ ಬೇಳ್ತಾರೆ ಸ್ವಲ್ಪ ನೀಟಾಗಿ. ಆನಲ್ಲಿದೆ ನಿಧಾನಕ್ಕೆ. ಈಗ ಬೇಕಾದ್ರೆ ನಾವು ವಿನಿಗರ್ ಹಾಕೋದು ಸರ್. ಬೇಡ, ಬೇಕಲ್ವಾ? ಬೇಕಾದ್ರೆ ಹಾಕೋಬಹುದು. ಬೇಕಾದ್ರೆ ನಿಂಬೆಹಣ್ಣು ಆಮೇಲೆ ನಿಂಬೆಹಣ್ಣು ಹಾಕಿದ್ದೀರಲ್ಲ ಎಲ್ಲ ಇದರಲ್ಲಿ ಹಾಕಿದ್ದೀವಲ್ಲ ಈಗ ನಿಂಬೆಹಣ್ಣು. ನಿಂಬೆಹಣ್ಣಿದೆ. ಇದು ನಿಮ್ಮ ಅಮ್ಮಂಗೆ ಡಬ್ಬಕ್ಕೆ ಆರಾಮಾಗಿ ಹಾಕೊಂಡು ಹೋಗ್ಬಿಡುತ್ತೆ. ಒಂದು ಇವಾಗ ತೆಕ್ಕೋಬೋದು. ಫೋಟೋ ತೆಗೆದಿರೋ ಮೇಲಿಂದ ತೆಕ್ಕೋ. ಇನ್ನೊಂದು ಸ್ವಲ್ಪ ತಿರ್ಗಿಸ್ತೀನಿ, ಹೇಳಿದ್ದು ತೆಕ್ಕೊಂಡ್ಬಿಡೋಣ. ಇರು. ಅಮ್ಮಂಗೆ ಇದು ಬೇಡ, ವೈಟ್ ರೈಸ್ ಹೇಳೋಕ್ಕಾಗಲ್ಲ. ಮೊದಲು ರಿವರ್ಸ್ ಆಗಬೇಕು. ಇನ್ನೊಂದು ಕೆಂಪಕ್ಕಿ ಅನ್ನಕ್ಕೆ ಮಾಡ್ಕೊಂಡಿದ್ದೇವೆ ಚೆನ್ನಾಗಿ. ಅದು ಚೆನ್ನಾಗಿ ಬರುತ್ತೆ. ಮತ್ತೆ ಏನಾಗಲ್ಲ, ನಾವು ಇಲ್ಲಿ ತಿನ್ಬೋದು. ವಯಸ್ಸಾದವ್ರಿಗೆ ಕಷ್ಟ. ವಯಸ್ಸಾದವ್ರಿಗೆ ಅದು ಸಿಟಿಲಿರೋರಿಗೆ. ಹಳ್ಳಿರೋ ಕಡೆ ಹೆಂಗಾರು ಜೀವನ ಸಾಕ್ಬಿಡ್ತೀನ ಭಾಳ ಇದು ಮಾಡ್ಬಿಡ್ತೀರ. ಸಾಕು ಸಾಕಲ್ಲ.
ಕರೆಕ್ಟ್ ಆಯಿತು. ಸ್ವಲ್ಪ ಇದೆಲ್ಲ ಹಂಚ್ಕೊಂಡೆ ಅದು ಕಾಣಿಲ್ಲ. ಇದು ಇದೆಲ್ಲ ಇಟ್ಕೊಂಡು ಬೇಕಾದ್ರೆ ಅಲ್ಲಿ ಕಾಣ್ತಾ ಇಲ್ಲ. ಸರಿ ಅದು ಕಟ್ಟಿಸ್ಬಿಟ್ಟಿದ್ದು ಆಮೇಲೆ ಸಕ್ಕರೆ ಸ್ವಲ್ಪ ಹಿಂಗೆ ಸೌತೆಗೆ ಇಟ್ಕೊಂಡು ತಿನ್ಬೇಕು. ಸಕ್ಕರೆ